ಈಗ ಸುರೇಶ್ ಗುರುಗಳು ಹೇಳ್ತಾ ಇದ್ರು ಪ್ರಾಕೃತಿಕವಾಗಿಯೂ ಕೂಡ ಒಂದಷ್ಟು ಪರಿಣಾಮ ಇರುತ್ತೆ ಈ ಸೂಪರ್ ಮೂನ್ ಗೋಚರ ಆದಾಗ ಅಂತ. ಅದು ಜ್ವಾಲಾಮುಖಿ ಸ್ಫೋಟ ಆಗಿರಬಹುದು, ಸುನಾಮಿ ಅಲೆಗಳ ರೀತಿಯಲ್ಲಿ ಸಮುದ್ರದ ಅಲೆಗಳು ಅಬ್ಬರಿಸಬಹುದು ಅಂತ. ಸೊ ಯಾವ ರೀತಿ ಆತಂಕ ಪಡಬೇಕಾ ಜನ, ಸ್ವಲ್ಪ ಅಲರ್ಟ್ ಆಗಿರ್ಬೇಕಾ ಅಂತ ಸನ್ನಿವೇಶನ ಇವತ್ತು ಹೆಂಗೆ ಅಂತ? ಖಂಡಿತ ನಿಜವಾಗ್ಲೂ. ಯಾಕಂದ್ರೆ ಈ ಚಂದ್ರ ಏನಂದ್ರೆ ಇದು ನಾರ್ಮಲ್ಕಿನ ಏನಂದ್ರೆ ತುಂಬಾ ಪ್ರೋ ಆಕ್ಟಿವ್ ಇದೆ, ತುಂಬಾ ಆಕ್ಟಿವ್ ಅಂತ ಹೇಳ್ಬೋದು ಇದನ್ನ. ಇಷ್ಟು ಆಕ್ಟಿವ್ ಇದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಈಗ ನೋಡಿ ಮಗು ತುಂಬಾ ಆಕ್ಟಿವ್ ಆದಾಗ ಏನಾಗುತ್ತೆ, ಬೀಳುತ್ತೆ, ಓಡಾಡುತ್ತೆ, ಕಾಲೇಟ್ ಮಾಡ್ಕೊಳುತ್ತೆ. ಸೊ ಅದೇ ರೀತಿನೇ ಚಂದ್ರ ತುಂಬಾ ಪ್ರಬಲವಾಗಿ ತುಂಬಾ ಸ್ಟ್ರಾಂಗ್ ಇದ್ರೆ ಏನಾಗುತ್ತೆ ಅಂದ್ರೆ ಈ ಚಂದ್ರ ಯಾರಿಗೆ ಕಾರಕ? ಮಾತೃಗೆ ಕಾರಕ, ಮಕ್ಕಳ ಆರೋಗ್ಯ ಕಾರಕ, ನೀರಿಗೆ ಕಾರಕ, ಒಂದು ಬಾವಿಗಳಿಗೆ ಕಾರಕ, ಮತ್ತೆ ಏನಂದ್ರೆ ಈ ನರ್ಸಲ್ಲಿ ಇರೋ ನರ್ಸ್ ಅಂತ ಹೇಳ್ತೀವಿ, ಈ ಅಂದ್ರೆ ತಾಯಿ ಹೃದಯ ಅಂತ ಹೇಳ್ತೀವಿ, ನೋಡ್ಕೊಳ್ಳೋವಂಥವ್ರಿಗೆ ಕಾರಕ, ಮತ್ತೆ ಈ ನೀರಿಗೆ ಕಾರಕ, ಹಾಲಿಗೆ ಕಾರಕ. ಜಗತ್ತಿನಲ್ಲಿ ಯಾವುದೇ ಒಂದು ಜೀವ ಬೆಳೀತಾ ಇದೆ ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಅದಕ್ಕೆ ಚಂದ್ರ ಕಾರಕ. ಈಗ ಯಾವಾಗ ತುಂಬ ಸೂಪರ್ ಆಕ್ಟಿವ್ ಆಗಿ ಚಂದ್ರ ತುಂಬ ಪ್ರಬಲವಾಗಿ ಈ ಸಮಯದಲ್ಲಿ ಹುಟ್ಟುವಂಥ ಮಕ್ಕಳು ಆಗಲಿ, ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಸಮುದ್ರದ ಏರಿಳಿತ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಜಲಕ್ಕೆ ಕಾರಕ ಚಂದ್ರಗ್ರಹ, ಅದರಿಂದ ಸೂರ್ಯನದು ಪ್ರಭಾವ ಜಾಸ್ತಿ ಇರುತ್ತೆ. ಆಮೇಲೆ ಈ ಮಕ್ಕಳಲ್ಲೂ ಕೂಡ ಯಾರ ಜಾತಕದಲ್ಲಿ ಕೂಡ ಚಂದ್ರ ತುಂಬ ಪ್ರಬಲವಾಗಿರ್ತಾನೆ, ಅವರಲ್ಲಿ ಸ್ವಲ್ಪ ಆಕ್ಟಿವ್ ನೋಡಿಕೊಂಡು ಕೆಲಸ ಮಾಡೋದಾಗಲಿ, ಅವ್ರ ಜೀವನ ಶೈಲಿಯಲ್ಲಿ ಸ್ವಲ್ಪ ದೂರ ಪ್ರಯಾಣದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು. ಈ ಸಮಯದಲ್ಲಿ ಒಂದು ವಾರ 10 ದಿವಸ ಸ್ವಲ್ಪ ಒಳ್ಳೆಯದು. ಮತ್ತು ವಿಮಾನಗಳಲ್ಲೂ ಕೂಡ ಓಡಾಡೋಂಥವ್ರು ಸ್ವಲ್ಪ ಎಚ್ಚರಿಕೆ ಇರೋವಂಥದ್ದು, ಅಥವಾ ಮೀನು ಹಿಡಿಯೋವಂಥವ್ರು, ನೀರುಗಳಲ್ಲಿ ಕೆಲಸ ಮಾಡೋವಂಥವ್ರು ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರೋವಂಥದ್ದು. ಆದರೆ ವಿಶೇಷವಾಗಿ ಏನಂತಂದರೆ ಈ ಗ್ರಹಗಳಲ್ಲಿ ಅವರ ರಾಶಿಗೆ ನೋಡಿ ಇದು ನಡೀತಾ ಇರೋಂಥದ್ದು ನಮಗೆ ಮಿಥುನ ಲಗ್ನದಲ್ಲಿ ನಡೀತಾ ಇರೋಂಥದ್ದು ಚಂದ್ರ. ಆರಿದ್ರ ನಕ್ಷತ್ರದಲ್ಲಿ ಇವತ್ತು ಬರುವಂಥದ್ದು, ನಂತರ ಒಂದು 6 ಗಂಟೆ ನಂತರ ಪುನರ್ವಸು ನಕ್ಷತ್ರ ಬರುತ್ತೆ. ಅಂದರೆ ಈ ಜೊತೆಗೆ 6 ಗ್ರಹಗಳ ದೃಷ್ಟಿ ಕೂಡ ಚಂದ್ರ ಮೇಲೆ ಇರುವಂಥದ್ದು. ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಕ್ಕಳಲ್ಲಿ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತು ನೀರುಗಳಲ್ಲಿ ಏರಿಳಿತ, ವಿಮಾನಗಳಲ್ಲಿ ಸ್ವಲ್ಪ ಗೊಂದಲ ಇರುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಿಂದ ಇದು ಅಂದರೆ ಹವಾಮಾನದ ಏರುಪೇರು ಜಾಸ್ತಿ ಇರುತ್ತೆ ಆಕಾಶದಲ್ಲಿ. ಯಾಕಂದರೆ ಚಂದ್ರನಿಂದ ಎಲ್ಲ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನೀರಿಗೆ ಸಂಬಂಧಪಟ್ಟಾಗ ಸಮುದ್ರದಲ್ಲಿ ತುಂಬ ಬಹಳ ಎಚ್ಚರಿಕೆ ಇರೋಂಥದ್ದು. ಅಂದರೆ ದೂರ ಪ್ರಯಾಣ ಹೋಗುವಂಥವ್ರು, ಫಾರಿನ್ಗೆ ಹೋಗುವಂಥವ್ರು ಸ್ವಲ್ಪ ಡಿಲೇ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ, ಹುಷಾರಾಗಿರೋಂಥದ್ದು. ಯಾಕಂದರೆ ಚಂದ್ರ ಏನಂದರೆ ಯೂಶಲಿ ಏನಂದರೆ 4 ಲಕ್ಷ ಕಿಲೋಮೀಟರ್ ಸಾಮಾನ್ಯವಾಗಿ ದೂರ ಇರೋಂಥದ್ದು. ಆದರೆ ಒಂದು 50,000 ಕಿಲೋಮೀಟರ್ ಹತ್ತಿರಕ್ಕೆ ಬರುವಂಥದ್ದು. ಚಂದ್ರಗ್ರಹ ಭೂಮಿಗೆ ಹತ್ತಿರಕ್ಕೆ ಬಂದಾಗ ಏನಾಗುತ್ತೆ, ಅದ್ರ ಭೂಮಿಯಲ್ಲಿ ಜೀವರಾಶಿಗಳಿಗೆ ಅದರ ಪ್ರಭಾವ ಖಂಡಿತ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ತುಂಬ ಓವರಾಗಿ ಡಿಸಿಷನ್ ತಗೊಳ್ಳೋವಂಥದ್ದು ಕೂಡ ತುಂಬ ಸೂಪರ್ ಆಕ್ಟಿವ್ ಆಗಿ, ಮನಸ್ಸುಗಳು ಅದೇ ಥರ ಆಕ್ಟಿವ್ ಆಗಿಬಿಡ್ತವೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರೋವಂಥದ್ದು ಮಾಡಿ, ಆಟ ಪಾಠಗಳಾಗಲಿ, ದೂರ ಪ್ರಯಾಣದಾಗಲಿ, ಕೆಲಸ ವಿಚಾರದಲ್ಲಿ ನೋಡಿ. ಈ ಸಮಯದಲ್ಲಿ ನೀವು ನಿರ್ಧಾರ ತಗೊಳ್ಬೇಕಂದ್ರೂ ಕೂಡ ನೋಡಿ, ಸಪ್ತಮದಲ್ಲಿ ಚಂದ್ರ ಇತ್ತು ಅಂದರೆ ಮದುವೆಯಲ್ಲಿ ಜಗಳ ಆಗುತ್ತೆ. ಆದ ರೀತಿ ಅಂದರೆ ಚಂದ್ರ ಎಲ್ಲಿದ್ರು ತುಂಬ ಆಕ್ಟಿವ್ ಇದ್ರು ಕಷ್ಟನೇ. ಹಾಗಾಗಿ ಸ್ವಲ್ಪ ಒಂದು ನಿಯಂತ್ರಿಸಿ ಇಟ್ಕೊಂಡ್ರೆ ಪ್ರಾಣಿ ಸಂಕುಲ ಮತ್ತು ಮನುಷ್ಯರ ಮೇಲೂ ಕೂಡ ಅದರ ಪ್ರಭಾವ ಇರುತ್ತೆ, ಸ್ವಲ್ಪ ಹುಷಾರಾಗಿರಿ ಅಂತ. ಓಕೆ, ಮತ್ತೊಬ್ರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಪ್ರೊಫೆಸರ್ ಅಶೋಕ್ ಹಂಜಗಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಶೋಕ್ ಸರ್ ನಮಸ್ತೆ. ಇವತ್ತು ಸೂಪರ್ ಮೂನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಶ್ಲೇಷಣೆ ಹೇಗೆ ಸರ್? ಇಡೀ ಜಗತ್ ಹೆಂಗ್ ನೋಡ್ತಾ ಇದೆ ಅಂತ ಈ ದಿನವನ್ನ? ನಮಸ್ಕಾರ ಜಿ ಗ್ಯಾರಂಟಿ ನ್ಯೂಸ್ಗೆ. ಮೇಡಮ್, ಇದು ಸ್ವಾಭಾವಿಕವಾಗಿ ಆಗ್ತಕ್ಕಂಥದ್ದು. ಇದು ವಿಶೇಷವಾದಂತೂ ಏನು ಇಲ್ವೇ ಇಲ್ಲ. ಇದಕ್ಕೆ ಕಾರಣಗಳು ಏನಂತಂದ್ರೆ, ಒಂದು ಮುಖ್ಯ ಕಾರಣ ಚಂದ್ರ ಭೂಮಿಗೆ ಅತ್ಯಂತ ಸಮೀಪವಾಗಿ ಬಂದಿರ್ತಾನೆ. ಇದಕ್ಕೆ ಒಂದು ಆರ್ಬಿಟ್ ಇರುತ್ತೆ. ಅಂದ್ರೆ ಚಂದ್ರ ತನ್ನ ಕಕ್ಷದ ಸುತ್ತಲೂ ಭೂಮಿಯ ಸುತ್ತಿರ್ತಾನೆ. ಸುಮಾರು 29 ದಿವಸಗಳು ಒಂದು ತಿಂಗಳಿಗೆ ಬೇಕಾಗ್ತದೆ. ಆ ಒಂದು ಆರ್ಬಿಟ್ ಯಾವತ್ತೂ ಸಹಿತ ಅದು ಸರ್ಕ್ಯುಲರ್ ಫಾರ್ಮೆಟ್ ಅಲ್ಲಿ ಇರಲ್ಲ, ಅದು ಅಂಡಾಕಾರವಾಗಿರ್ತದೆ. ಹೀಗಾಗಿ ಒಂದು ಕ್ಲೋಜೆಸ್ಟ್ ಆಗಿ ಬರ್ತಾನೆ. ಅದು ಆಲ್ಮೋಸ್ಟ್ 3,63,000 ಕಿಲೋಮೀಟರ್, 300 ಕಿಲೋಮೀಟರ್ ಇರ್ತದೆ. ಅವಾಗ ತುಂಬಾ ಕ್ಲೋಜೆಸ್ಟ್ ಇರ್ತಾನೆ ಭೂಮಿಗೆ. ಫಾರ್ದೆಸ್ಟ್ ಅಂತಂದ್ರೆ ಆಲ್ಮೋಸ್ಟ್ 4,05,000 ಕಿಲೋಮೀಟರ್. ಸೊ ದೀಸ್ ಆರ್ ದಿ ಪೆರಿಗಿ ಅಂತಂತೇವಿ, ಅತ್ಯಂತ ಸಮೀಪದಲ್ಲಿರುವಾಗ. ಅಪೋಗಿ ಅಂತಂದ್ರೆ ಅತ್ಯಂತ ದೂರದಲ್ಲಿರುವಾಗ. ಇವೇ ಕಾರಣಗಳಿಂದ ಇದು ಸೂಪರ್ ಮೂನ್ ಅಂತ ಕರಿತೀವಿ. ಸೂಪರ್ ಮೂನ್ ಅಂತಂದ್ರೆ ಆಕ್ಚುಲಿ ಅದು ಪೆರಿಗಿ ಮೂನ್ ಮತ್ತು ಅಪೋಜಿ ಮೂನ್. ಅದು ಸೂಪರ್ ಮೂನ್ ಅಂತೇಳಿ ಸೈಂಟಿಸ್ಟ್ ಯಾರು ಕರೆಯಲ್ಲ ಆ ರೀತಿ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇದರಿಂದ ಏನೋ ದೊಡ್ಡ ಪರಿಣಾಮಗಳೇನು ಆಗಲ್ಲ. ಏನು ಆಗ್ಬೋದಂದ್ರೆ ಸುಮಾರು ಒಂದು ನಾರ್ಮಲ್ ಸೈಜ್ಗಿಂತ ಮೂನ್ ಒಂದು 14% ಜಾಸ್ತಿ ದೊಡ್ಡದಾಗಿ ಕಾಣಿಸ್ತಾನೆ. ಅದೇ ರೀತಿ ಬ್ರೈಟ್ನೆಸ್ ಏನಿದೆ ಅಲ್ಲ, ನಾರ್ಮಲ್ ಗಿಂತ ಸುಮಾರು 30% ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ.
ಇದು ಬಿಟ್ರೆ ಮತ್ತೆ ಯಾವುದು ದೊಡ್ಡ ದೊಡ್ಡ ಡಿಸಾಸ್ಟರ್ಸ್ ಆಗ್ಲಿ ಅಥವಾ ಭೂಕಂಪಗಳು, ಜ್ವಾಲಾಮುಖಿಗಳು, ಇಂಥವು ಯಾವುದು ಒಂದು ಅನಾಹುತಗಳು ಏನಾಗಲ್ಲ. ಸಿನ್ಸ್ ಭೂಮಿ ಸುಮಾರು 71% ಏನು ಆ ಏನು ಲಿಕ್ವಿಡ್ ಇರೋದ್ರಿಂದ, ಅಂದ್ರೆ ಅದು ವಾಟರ್ ಸರ್ಫೇಸ್ ಇರೋದ್ರಿಂದ ಆ ವಾಟರ್ ಮೇಲೆ ಸ್ವಲ್ಪ ಪರಿಣಾಮ ಬೀಳ್ತದೆ. ಅಲ್ಲಿ ನಾರ್ಮಲ್ ಗಿಂತ ಟೈಡ್ಸ್ ಸ್ವಲ್ಪ ಜಾಸ್ತಿ, ಅಂದ್ರೆ 30% ಜಾಸ್ತಿ ಟೈಡ್ಸ್ ಆಗ್ತವೆ ಸೂಪರ್ ಮೂನ್ ಟೈಮ್ದಲ್ಲಿ. ಇದು ಅಮಾವಾಸ್ಯೆ ಮತ್ತು ಇದರಲ್ಲಿನೂ ಕೂಡ ಆಗ್ತವೆ, ಹುಣ್ಣಿಮೆ ದಿವಸದಲ್ಲಿನೂ ಆಗ್ತಿರ್ತವೆ. ಅದು ಇದು ಸೂಪರ್ ಮೂನ್ ಇರುವಾಗ ವಿಶೇಷವಾಗಿ ಸ್ವಲ್ಪ ಜಾಸ್ತಿ ನೀರಿನ ಒಂದು ಉಬ್ಬರ ಬೆಳಿತಗಳು ಉಂಟಾಗ್ತವೆ. ಇಷ್ಟು ಬಿಟ್ರೆ ಅಂತ ಏನು ಜಾಸ್ತಿ Okay. ಏನು ಪರಿಣಾಮ ನಮಸ್ತೆ. ಏನಿಲ್ಲ. ಅಶೋಕ್ ಸರ್, ಈಗ ಒಬ್ರು ಜ್ಯೋತಿಷಿಗಳು ಸುರೇಶ್ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವ್ರದ್ದೇನೋ ಒಂದು ಪ್ರಶ್ನೆ ಇದೆ ಅಂತೆ ಸರ್. ಸರ್ ನಮಸ್ತೆ. ತಾವು ಹೇಳಿದ್ರಿ ಏನು ಪರಿಣಾಮಗಳು ಆಗಲ್ಲ ಅಂತ. ಆದರೆ ಸಮುದ್ರದ ನೀರು 12 ಗಂಟೆಗೆ ಒಂದ್ಸರಿ ಈ ಚಂದ್ರ ಹತ್ತಿರ ಬಂದಾಗ ಆ ಚಂದ್ರನ ಸೆಳೆತದಿಂದ, ಚಂದ್ರ ಮತ್ತು ಸೂರ್ಯನ ಸೆಳೆತದಿಂದ ಭೂಮಿಯಲ್ಲಿರ್ತಕ್ಕಂಥ ದ್ರವ್ಯರಾಶಿಗಳು ವ್ಯತ್ಯಾಸ ಆಗಿ ಅದರಲ್ಲೂ ಕೂಡ ವಾಯು ಅನಿಲ ಆಗ್ಬೋದು ಅಥವಾ ನೀರಿನ ವ್ಯತ್ಯಾಸ ಸ್ವಲ್ಪ ಪ್ರಮಾಣ ಅಂತ ಸಮುದ್ರಕ್ಕೆ ಹೋಲಿಸಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣ ಆಗ್ಬೋದು ಸರ್ ಹಾಗಿದ್ರೆ?